ಜೀವನದಲ್ಲಿ ಮೊದಲನೇ ಬಾರಿ ಇವತ್ತು ನಾನು ಮುಖಕ್ಕೆ ಮೇಕಪ್ ಮಾಡ್ಲಿಕ್ಕೆ ಹೋದದ್ದು. ಅಂದರೆ ಫೌಂಡೇಶನ್ ಹಾಕಿದೆ. ನಿಮಗೆ ಗೊತ್ತಾಗ್ತದಿಲ್ಲ ನಂಗೆ ಇಲ್ಲಿ ಡಿಫ್ರೆನ್ಸ್ ಒಬ್ವಿಯಸ್ಲಿ ಕಾಣ್ಬೋದು. ನಮ್ಮ ಅಕ್ಕನನ್ನು ನೋಡಿದ್ರೆ ಅಂತೂ ಪಕ್ಕ ಓಡ್ತೀನಿ ಗೈಸ್. ಒಳ್ಳೆ ಯಕ್ಷಗಾನಕ್ಕೆ ಮುಖಕ್ಕೆ ಮೆತ್ತುತ್ತಾರಲ್ಲ ಹಾಗೆ ಕಾಣ್ತಿದ್ದಾಳೆ. ಮೊಬೈಲಲ್ಲಿ ಗೊತ್ತಾಗುದಿಲ್ಲ ಹೊರಗೆ ಅವ್ವ ನೋಡಿದರೆ ನಾನು ಸತ್ಯ ಹೇಳ್ತಾರೆ ಗೈಸ್ ಆ್ಯಂಡ್ ಗರ್ಲ್ಸ್, ಬಿದ್ದು ಬಿದ್ದು ನೆಗಡಿದ್ದೇನೆ ನಾನು. ಹಾಗೆ ಯಕ್ಷಗಾನದವರ ಬೂತಿ ಥರನೇ ಕಾಣ್ತದೆ. ಐ ಥಿಂಕ್ ಸ್ವಲ್ಪ ಮ್ಯಾಚ್ ಆಗ್ತದೆ ಅಲ್ಲ. ಗೊತ್ತಾಗುವ ಚಂದ ಕಾಣ್ಬೋದು. ಲೆಟ್ಸ್ ಸಿ. ಫೌಂಡೇಶನ್ ಬ್ಲಸ್ ಎಲ್ಲ ಹಾಕಿ ಬೂತದಾಗೆ ಕಾಣ್ತಾ ಉಂಟು. ನನ್ನ ಸಹ ತೋರ್ಸೋ. ಪ್ರಾಪ್ತಿ ಮಾತ್ರ ಯಕ್ಷಗಾನದೊಳಗೆ ಕಾಣ್ತಿದ್ದಾಳೆ. ಸ್ವಲ್ಪ ಜಾಸ್ತಿ ಫೌಂಡೇಶನ್ ಹಾಕಿದ್ದಾಳೆ ಒಳಗೆ. ಇಲ್ಲ, ಇವಳು ಸಹ ಹಾಕಿದ್ದಾಳೆ. ಅದು ನನ್ನ ಕಣ್ಣಿಗೆ ಅವಳು ಯಕ್ಷಗಾನ ಥರ ಕಾಣ್ತಾನೆ, ಅವಳ ಕಣ್ಣಿಗೆ ನಾನು ಕಾಣ್ತಿದ್ದೇನೆ. ನಾಟ್ ಬ್ಯಾಡ್. ನೋಡೋ ಯಾವತ್ತಾದ್ರೂ ಮೇಕಪ್ ಹಾಕೋ. ನಾನು ಮದುವೆಗೆ ಹತ್ರ ಏನು ತೆಗಿದ್ದೇನೆ ಪೂ ಸತ್ಯ. ಇಲ್ಲಿ ನೋಡಿ ಅಂತೆ ಎಲ್ಲ ತೆಗೆದು ರಾಸಿ ಹಾಕಿ ಎಲ್ಲ ಸಹ ಪ್ಯಾಕಿಂಗ್ ಮಾಡಿ ಇಟ್ಟು ಅದರದ್ರ ಜಾಗದಲ್ಲೆಲ್ಲ ಇಟ್ಟೀಗ ಆಯಿತು. ಹಾಸ್ಟೆಲಿಂದ ಮನೆಗೆ, ಮನೆಯಿಂದ ಹಾಸ್ಟೆಲಿಗೆ ಆದರೆ ಇದೇ ಸಮಸ್ಯೆ ಫ್ರೆಂಡ್ಸ್. ಇರೋ 1 ತಿಂಗಳು ರಜೆಯಲ್ಲಿ 1 ದಿವಸ ಕಟ್ಲಿಕ್ಕೆ ಆಯಿತು, 1 ದಿವಸ ಬಿಚ್ಚಲಿಕ್ಕೆ ಆಯಿತು. ಎಂತ ಮಾಡೋದು ಹೇಳಿ. ನಾವು ನರ್ಕವನ್ನಿಂಗ್ ಉಜ್ಜು ಬೇಗ ಯಕ್ಷಗಾನದವರಾಗೆ ಕಾಣ್ತೊಂಡಿಲ್ಲದಿದ್ರು ಸಹ. ಅಲ್ಲಿ ಎಣ್ಣೆ ತಾವೊಮ್ಮೆ ಹೋಗಿ ಇನ್ನು ಸಹ ನಾಸು ತೊಳಿತಾನೆ ಮಾರಿ ಮುಖ ಒಮ್ಮೆ, ನನಗೆ ಇರಿಟೇಟ್ ಆಗ್ತಾ ಉಂಟು. ಸೊ ಗರ್ಲ್ಸ್ ಆ್ಯಂಡ್ ಗರ್ಲ್ಸ್, ನನ್ನ ಮೇಕಪ್ ಹೋಗಿದೆ. ಬಟ್ ನಮ್ಮ ಅಕ್ಕನ ನೋಡಿ ನೋಡಿ ಕುಲೆ ಥರ ಆಗಿದೆ. ಯೂಶ್ವಲಿ ಯು ಡೋಂಟ್ ಟ್ರೈ ಗೈಸ್ ಮೇಕಪ್ ಎಲ್ಲ. ಸುಮ್ಮನೆ ನ್ಯಾಚುರಲ್ ಬ್ಯೂಟಿ ಇರೋದನ್ನು ಮೇಂಟೈನ್ ಮಾಡಿಕೊಂಡು ಸ್ಕಿನ್ ಕೇರ್ ಎಲ್ಲ ಹಾಕಿ ಮೇಂಟೈನ್ ಮಾಡಿ ಸುಮ್ಮನೆ ಹಾಗಂತೇಳಿ ಮೇಕಪ್ ಎಲ್ಲ ಹಾಕಿಕೊಂಡು ಯು ಬೈ ಸ್ಕಿನ್ ಕೇರ್ ಗೈಸ್. ನಾನು ಹೇಳ್ತೇನೆ ಸ್ಕಿನ್ ಕೇರ್ ಈಸ್ ಮೋರ್ ವರ್ತ್ ದೆನ್ ಮೇಕಪ್. ಯಾಕಂದರೆ ಮೇಕಪ್ ಮಾಡಿದರೆ ಆ ಕ್ಷಣಕ್ಕೆ ಮಾತ್ರ, ಸ್ಕಿನ್ ಕೇರ್ ಮಾಡಿದರೆ ನೀವೆಂತಂದರೆ ಅದು ಲೈಫ್ ಲಾಂಗ್ ಇರ್ತದೆ. ಸೊ ಅದು ಬಟ್ ಸ್ಕಿನ್ ಕೇರಿಗೆ ಕಾಸ್ಟ್ಲಿ ಕಂಪೇರಿಟಿವ್ಲಿ. ಗೈಸ್ ಆ್ಯಂಡ್ ಗರ್ಲ್ಸ್, ಎಂಥ ವಿಷಯ ಅಂದರೆ ನಮ್ಮ ಅಪ್ಪ ನಮಗೆ ಇವತ್ತು ಪಾನಿಪುರಿ ತಂದಿದ್ದಾರೆ. ಸೊ ಹಾಗಾಗಿ ನಾವು ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೇವೆ. ಯಾರು ಫಸ್ಟ್ ತಿಂತಾರೋ ಅವ್ರು ನಿನ್ನ ಪ್ಲೇಟಿಂದ ನೀನು, ನನ್ನ ಪ್ಲೇಟಿಂದ ನಾನು. ಹಾಗೆ ಬೇಡ, ಎಂಜಾಯ್ ಮಾಡಿಕೊಂಡು ತಿನ್ನಬೇಕು. ಎಂಜಾಯ್ ಮಾಡಿಕೊಂಡು ತಿನ್ಬೇಕಲ್ಲ ಚಾಲೆಂಜ್ ಎಲ್ಲ ಮಾಡಿದರೆ. ಹೌದು. ಇದೊಮ್ಮೆ ಇದಕ್ಕೆಲ್ಲ ನೀರುಳ್ಳಿ ಹಾಕ್ಲಿಲ್ವಾ ನೀನು ಬಡ್ಡಿ? ಈಗ ನೀರುಳ್ಳಿ ಕಾಣ್ತಿಲ್ಲ, ನೀರುಳ್ಳಿ ಹಾಕ್ಲಿಲ್ವಾ? ಮತ್ತೆ ನೀರುಳ್ಳಿಯಲ್ಲಿ ಇದಕ್ಕೆ ಸಹ ಹಾಕ್ಲಿಲ್ಲ ಬಡ್ಡಿ. ಶೀಲೆಲ್ಲ ಚೆಲ್ಲಿಕೊಂಡು ಸಕ್ಕತ್ತಾಗಿದೆ ಗೈಸ್. ಸಕ್ಕತ್ತಾಗಿ ಬಿಡ್ತೈತಿ ಈಗ, ಸಕ್ಕತ್ತಾಗಿ ಬೀಳ್ತೈತಿ ಕೆಳಗೆ. ಮಾತಾಡೋ ಮಾತಾಡೋ ಮಲ್ಲಿಗೆ ಅಂತ. ನಾವೀಗ ಫೋಟೋ ಶೂಟಿಗೆ ಬೇಕಾಗಿ ರೆಡಿ ಆಗಿದ್ದೇವೆ. ರೀಲ್ ಶೂಟ್ ಸಹ ಮಾಡಬೇಕಿತ್ತು, ಬಟ್ ಗುಡುಗು ಬರುವ ಕಾರಣದಲ್ಲಿ ಮೇ ಬಿ ಆಗೋದಿಲ್ಲ. ಯಾಕಂದ್ರೆ ನನಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವತ್ತು. ಓ ದೇವರೇ, ಈ ಸಾರಿ ಎಂತ, ಈ ಸಾರಿ ಉಂಟಲ್ಲ ನಮ್ಮ ಬಾಡಿಗೆ ತಕ್ಕಾಗಿ ನಿಲ್ಲುದಲ್ಲ ಗೈಸ್, ಅದಕ್ಕೆ ಬೇಕಾದಾಗ ಅದು ನಿಲ್ತಾ ಉಂಟು. ಆಗನ ಜಡೆ ಹಾಗೆ ಇರುವ ಹೂವು, ಬಟ್ ನೋಡುವಾಗ ಹೆಡೆ ಆಗಿರುವ ಹೂವು, ಬಟ್ ಅದು ಗೊತ್ತಾಗೋದಿಲ್ಲ ಎಂತ ಮಾಡೋದು. ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಬೇಕಷ್ಟೇ ಗೈಸ್. ಶೆಕೆ. ಸಿ ಫ್ರೆಂಡ್ಸ್, ದಿಸ್ ಇಸ್ ಹೌ ಮೈ ಸಿಸ್ಟರ್ ಲುಕ್. ಐ ಡೋಂಟ್ ಫೀಲ್ ಸೊ ಗೈಸ್. ಈ ಸಾರಿ ಎಲ್ಲ ಓ ದೇವರೇ, ಐ ಆಮ್ ಟಯರ್ಡ್. ಲೆಟ್ ಮಿ ಶೋ ಯು ಮೈ ಸಿಸ್ಟರ್. ಸೀರೆ ತೋರಿಸ್ಬೇಡ, ಅದು ಫಸ್ಟಿಗೆ ಹುಟ್ಟೋದು ಹೀಗೆ ಡ್ರಮ್ ಥರ. ಗೈಸ್ ಆ್ಯಂಡ್ ಗರ್ಲ್ಸ್, ಯಪ್, ನೈಸ್. ಇದ್ಮೇಲೆ ಪ್ರಾಪ್ತಿ ಮಾಡೋ ಒಂದೇ ಕೆಲಸ ಅಂತ ಅಂದರೆ ಅವಳ ಸ್ಟೋರಿಯನ್ನು ಅವಳು 100 ಸತಿ ನೋಡ್ತೀನಿ. ಎಲ್ಲರೂ ಅದನ್ನೇ ಮಾಡೋದು. ಅದೇ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಎಲ್ಲ ಜೀವನದ ಎಲ್ಲರೂ ಸಹ, ಹುಡುಗಿಯರು ಸಹ ಎಲ್ಲರೂ ಸಹ ಹಾಗೆ ಮಾಡೋದು. ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನನ್ನ ಅಕ್ಕ, ನಾನು, ಪ್ರತಿಯೊಬ್ಬರು ಕೂಡ ಸ್ಟೋರಿ ಹಾಕಿದ ನಂತರ ಅದನ್ನು ಬೇರೆಯವರು ಅದು 10 ಜನ ನೋಡ್ತಾರೆ. ಆದರೆ ನಾವು 10ರಿಂದ 4000 ಟೈಮ್ ನೋಡ್ತೇನೆ.
ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಇದು ಗುಡುಗು ಬಂತು, ಮಳೆ ಬಂತು, ಎಲ್ಲ ಬಂತು ಫ್ರೆಂಡ್ಸ್. ಅಡಿಕೆ ಮರ ಎಲ್ಲ ಬಿದ್ದೋಗಿರ್ಬೋದು. ನಿಮ್ಮ ಮನೆಯಲ್ಲಿ ಹೀಗಾಗಿ ಹಾಗಿದ ಅಂತ ಕಮೆಂಟ್ ಮಾಡಿ, ಮಳೆಗುಂಟು ಅಂತ ಕಮೆಂಟ್ ಮಾಡಿ. ನಮ್ಮ ನಾಯಿ ತೋರಿಸ್ತಾನೆ ನಿಮಗೆ. ಬಾಪ್ಪ ಬಬ್ಬು ಯಾವ ಏತಲ್ಲ ಆಯ್ಪ ನನಗೆ ಗೊತ್ತು. ನಾವೊಂದು ಚಾಲೆಂಜ್ ತಗೊಳ್ಳುವ ಅಂತ ಇದ್ದೇವೆ. ಎಂಥ ಚಾಲೆಂಜ್ ಅಂದರೆ, ಇರಿ ನಮ್ಮ ಅಕ್ಕನೊಟ್ಟಿಗೆ ಹೇಳಿಸುವ. ಒಂದು ಸ್ವಲ್ಪ ಲೈಟ್ ಹಾಕ್ಕೊಂಡು ಹೋಗಿ, ಲೈಟ್ ಏನಂದರೆ ಗೈಸ್ ಆ್ಯಂಡ್ ಗರ್ಲ್ಸ್, ಹೊಟ್ಟೆಲು ಹೋಯ್ತು ಎಂತಂದರೆ ನಾನು ಮೇಕಪ್ ಎಲ್ಲ ಹೋಗ್ಲಿಲ್ಲ, ಆಗ ಹಾಕಿದ್ದು ಮೇಕಪ್ ಎಂತ ಬೇಗ ಹೇಳು, ನನ್ನ ಕೈ ಬಚ್ಚಿತು. ಎಂತ ಅಂದರೆ ಇನ್ನು ಡೈಲಿ ಒಂದೊಂದು ವ್ಲಾಗ್ ಮಾಡುವ ಅಂತ, ರಜೆ ಅಲ್ಲ 1 ತಿಂಗಳು, ಮನೇಲಿ ಮಾಡಲಿಕ್ಕೆ ಕೆಲಸ ಇಲ್ಲ, ಅದಕ್ಕೆ ಡೈಲಿ ಒಂದೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೇವೆ. ಸಪೋರ್ಟ್ ಇದ್ರೆ ಅದನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಉದಾಸೀನ ಬಿಟ್ಟರೆ ನಾವು ಮಾಡ್ತೇವೆ, ಉದಾಸೀನ ಅಂದರೆ ಇಲ್ಲ, ಅಲ್ಲೇ ಅಷ್ಟೇ. ಅಟ್ಲೀಸ್ಟ್ 1 ವಾರ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇವೆ. ನಾಳೆಯಿಂದ ಅದು ಸ್ಟಾರ್ಟ್ ಆಗ್ತದೆ. ಸೊ ಈಗ ನಾವು ಮಾವಿನಕಾಯಿ ಮೂರ್ತೇವೆ, ಕಟ್ ಮಾಡ್ತಿದ್ದೇವೆ. ನನ್ನ ಅಪ್ಪ ಟೇಸ್ಟಿ ಮ್ಯಾಂಗೋ ತಂದಿದ್ದಾರೆ ಗೈಸ್. ಇದು ಯಾವ ಮಾವಿನ ಹಣ್ಣು ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ನೀವೇ ಕಮೆಂಟ್ ಮಾಡಿ. ಯಾಕೆ ಎಂಥದ್ದು ಇದು ಈ ಥರದ ಮಾವಿನಕಾಯಿ. ಸೊ ಈ ಥರದೊಂದು 4 ತಂದಿದ್ದಾರೆ ನನ್ನಪ್ಪ. ಇದು ಮಾಡ್ಬೋದು ನಾನೀಗೊಂದು ರೀಡಿಂಗ್ ದ ವಿಯರ್ಡ್ ಪ್ರಪೋಸಲ್ ಕವನ ಕಾವ್ಯಾಸ್. ಟೈಮ್ ನೋಡಿ, ಟೈಮ್ ಎಂತ ನೀ ಸೀದಾ ನನ್ನ ಮೊಬೈಲಿಗೆ ಬರುದಾ? ಗಂಟೆ 10:44. ಇವಳು ಹೆಂಗಸಿದಂತ ತಿಂತಿದ್ದಾಳೆ. ಇಲ್ಲಿ ನೋಡಿ ಅಂತ ನಮ್ಮ ಸೆಟಪ್ ರೆಡಿ ಆಯ್ತು. ಯಾಕಂದರೆ ಕರೆಂಟ್ ಇಲ್ಲ, ಆದ ಕಾರಣ ಒಂದೇ ಫ್ಯಾನಲ್ಲಿ ಮಲಗ್ತಿದ್ದಾವೆ ಎಲ್ಲರೂ ಸಹ. ನಾವಿಲ್ಲಿ ಒಂದೇ ಹೋಳಲ್ಲಿ. ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿ ನೋಡಿ. ನಾವೆಲ್ಲಿದ್ದಾವೆ ಅಂದರೆ ಚಿಕ್ಕನ ತಟ್ಟಲ್ಲಿದ್ದಾವೆ. ನಾವಿಲ್ಲಿ ಯಾಕೆ ಬಂದದಂದರೆ ನೆಟ್ವರ್ಕ್ ಹುಡುಕಿಕೊಂಡು ಬಂದು, ನಮ್ಮ ಮನೇಲಿ ನೆಟ್ವರ್ಕ್ ಸತ್ತೋಗಿದೆ ಮತ್ತು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ನೆಟ್ ಇರಲಿಲ್ಲ. ಹಾಗೆ ನಾವು ಈಗ ಇಲ್ಲಿ ಗುಡ್ಡೆಗೆ ಬಂದಿದ್ದೇವೆ ನೆಟ್ ಹುಡುಕಿಕೊಂಡು. ಬಿಸಿಲಲ್ಲಿ ಬಿದ್ದುಬಿಟ್ಟೆ ನೋಡಿ, ಅದು ನಮ್ಮ ಮನೆ ಅಂದರೆ ನಾವು ಇಷ್ಟು ಇಲ್ಲಿದ್ದು ಬಂದೀವಿ. ಇಲ್ಲಿ ಗುಡ್ಡೆ ನಮ್ಮದೆಲ್ಲ ಚಿಕ್ಕನ ತಟ್ಟು. ಭೂಷಕ್ಕೆ ಕರೆಂಟ್ ಸಹ ಇಲ್ಲ, ಇನ್ನೂ ಸಹ ಬರಲಿಲ್ಲ. ನಾನು ನನ್ನ ಫ್ರೆಂಡ್ ಅವ್ರ ಹತ್ರ ದೊಡ್ಡ ಜನರಾಗಿ ಹೇಳಿದೆ ಕರೆಂಟ್ ಬರ್ತದೆ, ಇನ್ನು ಸ್ವಲ್ಪ ಬರ್ತಿಲ್ಲ, ಗೊತ್ತಿಲ್ಲ. ವೇಟಿಂಗ್. ಇನ್ವರ್ಟರ್ ಬೇರೆ ಖಾಲಿ ಗೈಸ್. ನಾವೆಲ್ಲರೂ ಒಟ್ಟಿಗೆ ಮಲಗಿ ಒಂದು ಫ್ಯಾನ್ ಹಾಕಿದ್ವಿ ನಿನ್ನೆ. ಹಾಗೆ ನಾವು ಬಿರಿಯಾನಿ ಮಾಡ್ತಿದ್ದಾವೆ, ಎಗ್ ಬಿರಿಯಾನಿ. ಹೊರಗೆ ಫುಲ್ ಮಳೆ ಬರ್ತುಂಟು, ಮಳೆ ಬಂದು ಜೋರು ಬೊಳ್ಳ ಬಂದು ನಿಂತಿತ್ತು. ನಾವಿಲ್ಲಿ ಅಡಿಗೆ ರೂಮಲ್ಲಿ ಕೂತ್ಕೊಂಡು ಇದು ಬಿರಿಯಾನಿ ಮಾಡ್ತಿದ್ದೇವೆ. ನಿನ್ನೆ ಸಂಜೆ ಹೋಗಿದೆ ಕರೆಂಟ್, ಇನ್ನೂ ಸಹ ಬರಲಿಲ್ಲ, ನೀರು ಸಹ ಇಲ್ಲ ನಮಗೆ. ಹಾಗೆ ನೋಡಿ, ನಮ್ಮ ಹುಡುಗಿ ನೀರುಳ್ಳಿ ಕಟ್ ಮಾಡ್ತಾವಳೆ, ಅದು ಸಹ ಬ್ರೆಡ್ಡನ್ನು ಬಾಯಲ್ಲಿ ಇಟ್ಕೊಂಡು. ಬಣ್ಣು ನನಗಂತೂ ಹಾಸ್ಟೆಲಲ್ಲಿ ಬಣ್ಣು ತಿಂದು ಸಾಕಾಗಿದೆ ಫ್ರೆಂಡ್ಸ್. ಎಂದು ಅದನ್ನ ಸ್ವಲ್ಪ ಬಣ್ಣ ಇಟ್ಕೊಂಡು ಕಟ್ ಮಾಡಿದ್ರೆ ಕಣ್ಣು ಉರಿಯಿಲ್ಲ ಅಂತ. ಅದು ಯಾವ ಲಾಜಿಕ್ ನಿಂದು? ಹೋಗಿ ಹೆಲ್ಮೆಟ್ ಹಾಕೊಂಡು ಬಾ, ಬೆಸ್ಟ್. ವ್ಲಾಗ್ ಸ್ಟಾರ್ಟ್ ಆಗಿ ಇವರೆಲ್ಲರೂ ಬಡ್ಡ ಮಾಡ್ತಾರೆ. ನಾವು ಏನು ಮಾಡ್ತಿದ್ದೇವೆ ಅಂದರೆ ಮೊಟ್ಟೆದು ಸಿಪ್ಪೆ ತೆಗಿತಿದ್ದೇವೆ ಗೈಸ್. ನಮ್ಮದು ಆಲ್ಮೋಸ್ಟ್ ಆಗ್ತಾ ಬಂತು ಬಿರಿಯಾನಿ. ಅಂದರೆ
ಒಂದು 50% ಆಗಿದೆ. ಇವಾಗ ನಾವು ಈರುಳ್ಳಿಯನ್ನು ಸ್ವಲ್ಪ ಕಾಯ್ಲಿಕ್ಕಿದ್ದೇವೆ. ನಾವು ರೆಸಿಪಿ ಹೇಳೋದಿಲ್ಲ, ನಿಮಗೆ ಗೊತ್ತುಂಟು ನಾವು ರೆಸಿಪಿ ಹೇಳಿದರೆ ನಿಮಗೆ ಇಷ್ಟ ಆಗೋದಿಲ್ಲ ಅಂತ. ಅದಕ್ಕೆ ನಮಗೆ ಬೇಡ ನಿಮ್ಮ ರೆಸಿಪಿ ಯಾರು ಕಮೆಂಟ್ಸ್ ಹಾಕ್ತೀವಿ. ಹೌದು, ಅದಕ್ಕೆ ಬೇಕಾಗಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡೋದಿಲ್ಲ, ನೀವೇ ಮಾಡಿಕೊಳ್ಳಿ. ನಿಮ್ಮ ರೆಸಿಪಿ ಇದ್ದರೆ ತಿಳಿಸಿ ನಮಗೆ ಅಷ್ಟೇ ಅಲ್ಲ ಬೇಕು. ಯಾಕಂದರೆ ನಾವು ಇದೆಂತ ಹೀಗೆ ನಾವು ಯಾರ ರೆಸಿಪೀಸ್ ಆ್ಯಕ್ಚುಲಿ ಫಾಲೋ ಮಾಡೋದಿಲ್ಲ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ದು ನೋಡ್ತೇವೆ, ಮತ್ತು ನಮ್ಮದೇ ಓನ್ ಮಾಡಿಕೊಂಡು ಹೋಗ್ತೇವೆ ನಾವು. ನಮಗೆ ಯಾಕಂದರೆ ನಮಗೆ ಅವರ ಮೇಲೆ ಟ್ರಸ್ಟ್ ಇಲ್ಲ. ವಿಷಯ ಜಾಸ್ತಿ ಸತಿ ಕಟ್ಟಿಸ್ತವೆ, ಜಾಸ್ತಿ ಸತಿ ಚೆಂದ ಆಗ್ತದೆ. ಸೊ ಅದಕ್ಕೆ ನಮಗೆ ಅವರ ಮೇಲೆಲ್ಲ ಟ್ರಸ್ಟ್ ಇಲ್ಲ, ನಮಗೆ ಒಂದು ಸ್ವಲ್ಪ ಟ್ರಸ್ಟ್ ಇಶ್ಯೂ ಉಂಟು. ಅದಕ್ಕೆ ಬೇಕಾಗಿ ನಾವು ಆಗಿ ಮಾಡ್ತೀವಿ. ಎಂತೆಲ್ಲ ತೆಗಿತಿದ್ದಾರೆ ಫೈನ್. ಮಸಾಲೆ ನಾನು ಹಾಕುದು ಸಾಕದು ನೋಡ್ಕೊಳ್ಳು. ಶೀದೆಂತ ನೋಡು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಿತ್ತು. ಉಪ್ಪು ಹಾಕಿದೆ. ಸ್ವಲ್ಪ ಪೊಟ್ಯಾಟೊ ಆದ ಚೋಳಿ ಹಾಕಬೇಕಿತ್ತು, ನೀರುಳ್ಳಿಯ ಚೋಳಿ. ಬನ್ನಿ ನಾವು ಮಸಾಲೆ ಹಾಕುವ. ಅವರಿಗೆಲ್ಲ ಎಗ್ ಬಿರಿಯಾನಿ ಇಷ್ಟ, ಕಮೆಂಟ್ ಹಾಕಿ. ಯಾರಿಗೆ ಇಷ್ಟ ತಿಂತಿದ್ದೇವೆ. ನನ್ನ ಸ್ವಲ್ಪ ಈಚೆ ಇಡು. ಸ್ವಲ್ಪ ನೀರು ಹಾಕೊಂಡು ಘಮ ಘಮ. ಫ್ರೆಂಡ್ಸ್, ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಯಿತು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು ನೋಡಿ ಹೇಗಾಗಿದೆ ಅಂತ. ಇವಾಗ ಇರ್ತಾಗಿದೆ ಯಾರಿಗೆ ಗೊತ್ತು. ಈ ನೀರೇ ಉಂಟು. ನೀರು ಇಂಗಲಿಲ್ಲ ಅಂದರೆ ಒಂದು ಮಾಡೋದು ಈಗ ಒಂದು ವಿಸಿಲ್ ಹಾಕಿಸುವ. ಬೇಗ ಒಮ್ಮೆ ನೋಡು ಅದ್ರಲ್ಲಿ ಸ್ಪೂನಲ್ಲಿ ತೆಗ್ದದ್ದು ಹೇಗೆ ಉಂಟು ಅಂತ. ರೈಸ್ ಬೆಂದಿದೆ ಈಗ. ಅದಕ್ಕೆ ನೀರು ಹಾಕಲಿಲ್ಲ, ನೀರು ಹಾಕಿ ಜಾಸ್ತಿ ಆಗಿದೆ ಈಗ. ನೀರು ಹಾಕ್ತೈತ ಮಾಮೂಲಿ ಮಾಡಿದ್ರೆ ಅರ್ಧ ಫುಲ್ ಮಾಡ್ತಿದ್ದೆ. ನಿನ್ನೆ ವ್ಲಾಗ್ ಅಲ್ಲೇ ನಿಂತಿತ್ತು, ಅದು ಮರ್ತೋಯ್ತು ನಮಗೆ. ಆಮೇಲೆ ಎಗ್ ಬಿರಿಯಾನಿ ನೋಡಿ ನಮಗೆ ಅಂತೆಲ್ಲ ಆಯಿತು. ಆದರೆ ಎಗ್ ಬಿರಿಯಾನಿ ಸಖತ್ತಾಗಿತ್ತು, ಚೆಂದಾಗಿತ್ತು, ರಿಯಲಿ ಟೇಸ್ಟಿ ಆಗಿತ್ತು. ನಿಮಿಷ ಫ್ರೆಂಡ್ಸ್, ಹಾಂ ತುಂಬ ಟೇಸ್ಟ್ ಇತ್ತು. ಮತ್ತು ನನಗೆ ಮರ್ತೋಯ್ತು ಅಂದದ್ದು ಎಲ್ಲ ತಿಂದೆಲ್ಲ ಆದಮೇಲೆ. ಈಗ ರಾತ್ರಿ ಕರೆಂಟ್ಸ್ ಇರಲಿಲ್ಲ, ಮೊನ್ನೆ ರಾತ್ರಿ ಹೊದ್ದು ಇವತ್ತು ಬೆಳಿಗ್ಗೆ ಬಂದದ್ದು ಕರೆಂಟ್. ಹಾಗೆಲ್ಲ ಕತೆ. ಈಗ ಬೇಗ ಬೇಗ ನೆರವೇರಿಸ್ಲಿಕ್ಕೆ ಉಂಟು. ಇವತ್ತು ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಎಂಗೇಜ್ಮೆಂಟ್ ಉಂಟು, ಹಾಗೆ ಗೆಸ್ಟ್ ಎಲ್ಲ ಬರ್ತಾರೆ. ಅದಕ್ಕೆ ಈಗಲೇ ವರಸೆಯಲ್ಲೇ ಇಡೋದು. ನೆಲವರ್ಸ ವ್ಲಾಗ್ ಬಂತದ್ದು ಜೇನು ಪನ್ಪುನ ಕೋಡೆದ ಅದ್ದಾಗಿ ಉಂಟು ನಂಚ. ಹಾಗೆಲ್ಲ ಕತೆ. ಸೊ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ. ರಾಪ್ತಿಗಲ್ಲೆಲ್ಲ ಬಿದ್ದುಕೊಂಡಿದ್ದಾಳೆ, ಅರ್ಧ ಮನೆ ಒರೆಸಿ, ಅಂದರೆ ಫುಲ್ ಮನೆ ಒಳಗೆ ಒರೆಸಿದ್ದು. ನಾನದು ಇದೊಂದು ಅಷ್ಟೇ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.